ಸೊ ವಿದ್ಯಾರ್ಥಿಗಳೇ ನಮಸ್ಕಾರ. ಸೊ ನಿನ್ನೆ ವಿ ಸ್ಟಾರ್ಟೆಡ್ ಎ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ನಿನ್ನೆ ಬಹಳ ಒಂದು ಕ್ರಿಟಿಕಲ್ ಇಂಪಾರ್ಟೆಂಟ್ ಚಾಪ್ಟರ್, ಕಂಪ್ಲೀಟ್ ಅರಿಥಮೆಟಿಕ್ ಆಲ್ಜಿಬ್ರೈಕ್ ಸಿಂಪ್ಲಿಫಿಕೇಶನ್ ಆಫ್ ಆಲ್ ಅರಿಥಮೆಟಿಕ್ ಎಕ್ಸ್ಪ್ರೆಷನ್ಸ್, ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಇನ್ಕ್ಲೂಡಿಂಗ್ ಕಾಂಪ್ಲೆಕ್ಸ್ ಫ್ರಾಕ್ಷನ್ಸ್. ಎಲ್ಲದಕ್ಕೂ ಅರಿಥಮೆಟಿಕ್ ನಂಬರ್ಸ್ ಗ್ರೂಪ್ಗೆ, ಆಲ್ಜಿಬ್ರೈಕ್ ಟರ್ಮ್ಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಗ್ರೂಪ್ಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಮತ್ತು ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಕಂಡುಹಿಡಿಯೋ ಪ್ರೊಸೀಜರು, ಪ್ರೋಸೆಸ್ಸು ಭಾಳ ಇಂಪಾರ್ಟೆಂಟ್ ಫಸ್ಟ್ ಸ್ಕಿಲ್ ಸೆಟ್. ಸೊ ನಿನ್ನೆ HCF ಸಿಂಪಲ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ತನಕ ತೋರಿಸಿದ್ದೀನಿ. ಇವತ್ತು ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ನ ಅದೇ ಥರ ತೋರಿಸ್ತೀನಿ. ಸೊ ಅದಕ್ಕೆ ಏನು ಎಕ್ಸಾಂಪಲ್ಸ್ ತಗೊಂಡು ಇದಕ್ಕೂ ಅದೇ ಎಕ್ಸಾಂಪಲ್ ತಗೊಂಡ್ರೆ ಕಂಪ್ಯಾರಿಸನ್ ಬಿಕಮ್ಸ್ ಈಸಿಯರ್. ಸೊ ಲೆಟ್ ಅಸ್ ಅಗೈನ್ ಕನ್ಸಿಡರ್, ಅಂದರೆ HCFಗೆ ಏನು ಎಕ್ಸಾಂಪಲ್ ತಗೊಂಡಿದ್ದು ಅದೇ ಎಕ್ಸಾಂಪಲ್ ತಗೊಳ್ಳೋಣ. ಅಗೈನ್ ಕನ್ಸಿಡರ್ ಕಾಮನ್ ಮಲ್ಟಿಪಲ್ ಆಫ್ 24 and 36. ನಿನ್ನೆ ಮಾಡಿದ್ದಲ್ಲ ಇದು 24 and 36. ಸೊ ಈ 24ಗೆ ನಾವು ಪ್ರೈಮ್ ಫ್ಯಾಕ್ಟರ್ಸ್ ಕಂಡುಹಿಡಿದ್ಬಿಟ್ಟಿದ್ದೀವಿ. ಯಾವ್ಯಾವುದು ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 24? ಯಾರು ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 24? 2 squared into 3, 2 cubed into 3. ಓಕೆ. ಹಾಗೆ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 36 ಏನು ಬಂದಿದೆ ನಮಗೆ? 2 squared into 3 squared ಬಂದಿದೆ. ಓಕೆ. ಸಿ ಕಾಮನ್ ಮಲ್ಟಿಪಲ್ ಅಂದ್ರೆ ಏನಪ್ಪ ಅಂತ ನೆನ್ನೆ ಹೇಳಿದ್ದೆ ನಾನು. ಇಟ್ ಈಸ್ ಅ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ ಬೋತ್ 24 and 36. ಯಾವ ನಂಬರು 24ರಿಂದನೂ ಕ್ಲೀನಾಗಿ ಭಾಗ ಆಗತ್ತೆ, 36ರಿಂದನೂ ಕ್ಲೀನಾಗಿ ಭಾಗ ಆಗತ್ತೆ, ಏನು ರಿಮೈಂಡರ್ ಉಳಿದೀರಾ, ಆ ನಂಬರ್ಗೆ ನಾವು ಕಾಮನ್ ಮಲ್ಟಿಪಲ್ ಅಂತ ಕರಿತೀವಿ. ಓಕೆ. ಸೊ ಯಾವ್ಯಾವ್ದು ಕಾಮನ್ ಮಲ್ಟಿಪಲ್ ಇರ್ಬೋದು? ಸೊ ನಮಗೆ ಆಗಲೇ ಒಂದು ಡೆಫಿನೇಷನ್ ಗೊತ್ತಿದೆ, ದಿ ಪ್ರಾಡಕ್ಟ್ ಆಫ್ ಫ್ಯಾಕ್ಟರ್ಸ್ ಈಸ್ ಮಲ್ಟಿಪಲ್ ಅಂತ ಹೇಳಿ. ಸೊ ಇಫ್ 24 and 36 ಹ್ಯಾವ್ ಟು ಡಿವೈಡ್ ದಿ ಸೇಮ್ ನಂಬರ್, 24 into 36 ಇವನ್ನೇ ನಾನು ಮಲ್ಟಿಪಲ್ ಆಗು ಕಂಡುಹಿಡಿಬೋದು. ಸೊ ಫಸ್ಟ್ ಟ್ರಯಲ್, ಸುಮ್ಮನೆ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗೋಕ್ಕೋಸ್ಕರ, ಫಸ್ಟ್ ಟ್ರಯಲ್ ಕ್ಯಾನ್ ಬಿ ಕಾಮನ್ ಮಲ್ಟಿಪಲ್ ಈಕ್ವಲ್ಸ್ 24 into 36. ಏನು ಹೇಳಿದ್ದೀವಿ? ಫ್ಯಾಕ್ಟರ್ಸ್ ಡಿವೈಡ್ ದಿ ಮಲ್ಟಿಪಲ್ ಅಂತ ಹೇಳಿದ್ವಿ. ಸೊ ಈ ಎರಡು ಫ್ಯಾಕ್ಟರ್ನ ಡಿವೈಡ್ ಮಾಡ್ಬೇಕಾದ್ರೆ ಇವೆರಡನ್ನು ಗುಣಿಸಿದ್ ಬರೋ ನಂಬರು ಗ್ಯಾರಂಟಿ ಇಟ್ ವಿಲ್ ಬಿ ಡಿವಿಸಿಬಲ್. ಸೊ ಈ ಪ್ರೈಮ್ ಫ್ಯಾಕ್ಟರ್ಸ್ ಪ್ರಕಾರ ಬರೆದ್ರೆ ನೋಡಿ ಹೇಗಾಗುತ್ತೆ. 24 ಅನ್ನೋದೇನು? 2 cubed into 3 into 2 squared into 3 squared 36, 2 squared into 3 squared. ಪ್ಲೀಸ್ ಅಬ್ಸರ್ವ್ ನೋಡಿ, ಇದು ಎಷ್ಟು ದೊಡ್ಡ ನಂಬರ್ ಆಗ್ಬಿಡುತ್ತೆ. ಸೊ ಪ್ರತಿ ಸಲ ಒಂದು ನಂಬರ್ಗೆ ಈ ಥರ ಯಾವಾಗಲೂ ಆ ನಂಬರ್ಗಳನ್ನು ಗುಣಿಸಿದ್ರೆ ನಾವು ಕಾಮನ್ ಮಲ್ಟಿಪಲ್ ಕಂಡುಹಿಡಿಯೋದು ಅಂತಂದರೆ ಅದು ಅಷ್ಟು ಸರಿ ಹೋಗೋದಿಲ್ಲ. ಸೊ ನಾವೇನು ಮಾಡ್ತೀವಿ? ವಿ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್, ಆರ್ ದೇರ್ ಸ್ಮಾಲರ್ ಕಾಮನ್ ಮಲ್ಟಿಪಲ್ಸ್? ಆರ್ ದೇರ್ ಸ್ಮಾಲರ್ ಅಂದರೆ ಇದಕ್ಕಿಂತ ಚಿಕ್ಕ ನಂಬರು 24, 36 ಎರಡರಿಂದನೂ ಭಾಗ ಆಗತ್ತಾ ಅಂತ ಕಂಡುಹಿಡಿಯೋದು. ಆರ್ ದೇರ್ ಸ್ಮಾಲರ್ ಕಾಮನ್ ಮಲ್ಟಿಪಲ್ಸ್? ಇದು ನಿಮಗೆ ಗೊತ್ತಿದ್ರು ಕೂಡ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಕಾನ್ಸೆಪ್ಟ್ ಆಲ್ಜಿಬ್ರಾಗ್ ಎಕ್ಸ್ಟೆಂಡ್ ಮಾಡಿದಾಗ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಕ್ಲಿಯರ್ಲಿ ಆ್ಯಂಡ್ ದೆನ್ ಇಟ್ ಬಿಕಮ್ಸ್ ಈಸಿಯರ್. ಆರ್ ದೇರ್ ಸ್ಮಾಲರ್ ಕಾಮನ್ ಮಲ್ಟಿಪಲ್ಸ್? ಸೊ ಒಂದು ನಾವೇನು ಚೆನ್ನಾಗಿ ತಿಳ್ಕೋಬೇಕು ಅಂತಂತಂದರೆ, ಈ ಥರ ಸ್ಮಾಲರ್ ಕಾಮನ್ ಮಲ್ಟಿಪಲ್ ಇದೆ. ವಿಚ್ ಈಸ್ ದಿ ಸ್ಮಾಲೆಸ್ಟ್ ಕಾಮನ್ ಮಲ್ಟಿಪಲ್
ಇದನ್ನು ಎಕ್ಸ್ಪ್ಲೋರ್ ಮಾಡೋಣ. ಒನ್ ಥಿಂಗ್ ತಿಳ್ಕೊಳ್ಳಿ, ಸಿ ವಿ ನೋ ದಟ್ ಕಾಮನ್ ಮಲ್ಟಿಪಲ್ should be greater than both 24 and 36. ಯಾಕೆ? ಡಿವಿಷನ್ ಮಾಡಿದಾಗ ನಮಗೆ ನ್ಯೂಮರೇಟರ್ನಲ್ಲಿ ಒಂದು ಹೋಲ್ ನಂಬರ್ ಉಳಿಬೇಕು, ಡಿನಾಮಿನೇಟರ್ನಲ್ಲಿ ಉಳಿದ್ಬಿಟ್ರೆ ಅದು ಅಗೈನ್ ಇಟ್ ಈಸ್ ಎ ಫ್ರಾಕ್ಷನ್. ಸೊ ಅದು ನಮ್ಗೆ ಎಕ್ಸಾಕ್ಟ್ ಡಿವಿಷನ್ ಆಗೋದಿಲ್ಲ. ಸೊ ಅದರಿಂದ ಏನಾಗಬೇಕು, ಡಿವಿಸರ್ ಯಾವಾಗಲೂ ಡಿನಾಮಿನೇಟ್ರಲ್ಲಿ ಬರುತ್ತೆ, ಮಲ್ಟಿಪಲ್ ಏನಿರುತ್ತೆ ನ್ಯೂಮರೇಟರ್ ಇರುತ್ತೆ. ಸೊ ನ್ಯೂಮರೇಟರ್ ನಂಬರ್ ಹ್ಯಾಸ್ ಟು ಬಿ ದೇರ್ ಫಾರ್ ಬಿಗ್ಗರ್ ದ್ಯಾನ್ 24 and 36 ಇಫ್ ಇಟ್ ಹ್ಯಾಸ್ ಟು ಬಿ ಎ ಕಾಮನ್ ಮಲ್ಟಿಪಲ್. ಅದು ಎರಡರಿಂದನೂ ಭಾಗ ಆಗಬೇಕಾದ್ರೆ 24 36ರಿಂದ ಎರಡರಿಂದನೂ ಭಾಗ ಆಗಬೇಕಾದ್ರೆ ಇವೆರಡಕ್ಕಿಂತ ಅದು ದೊಡ್ಡ ನಂಬರ್ ಆಗಿರಬೇಕು. ಸೊ ನಾವೇನು ಮಾಡೋಣ, ಯಾವ್ಯಾವ ನಂಬರ್ ಬರ್ಬೋದು ಅಂತ ಅನ್ನೋದಕ್ಕೆ ಇಲ್ಲಿ ನಮ್ಗೆ ಏನೇನು ಫ್ಯಾಕ್ಟರ್ಸ್ ಬಂದಿದೆ ನೋಡಿ. 2 to the power of 5 ಅಂತ ಇದೆ, 3 cubed ಅಂತಿದೆ. ಎರಡನ್ನು ಒಟ್ಟಿಗೆ ಮಲ್ಟಿಪ್ಲೈ ಮಾಡಿದಾಗ 2 to the power of 5 into 3 cubed ಆಯಿತು. ಅದು ಹೈಯೆಸ್ಟ್ ಮಲ್ಟಿಪಲ್ ಅಂತ ಆಯಿತು, 24 into 36. ಇದರಿಂದ ಇನ್ನೂ ಇಂಟು 2 ಅಂತ ಮಲ್ಟಿಪ್ಲೈ ಮಾಡಿದ್ರೆ ಇನ್ನೂ ದೊಡ್ಡದಾಗುತ್ತೆ. ಇದೇ ಇವಾಗ ಅಟ್ಲೀಸ್ಟ್ ನಾವು ಇಟ್ ಈಸ್ ಎ ವೆರಿ ಬಿಗ್ ನಂಬರ್. ಸೊ ನಾವೇನು ಮಾಡೋಣ, ಈ 2 to the power of 5 ಮತ್ತು 3 ಕ್ಯೂಬ್ನಲ್ಲಿರೋ ಸ್ಮಾಲರ್ ನಂಬರ್ ಕಾಂಬಿನೇಷನ್ಸಲ್ಲಿ ಯಾವ್ಯಾವ ನಂಬರ್ಗಳು ಯಾವ್ಯಾವ ಮಲ್ಟಿಪಲ್ ಬರುತ್ತೆ ಅಂದರೆ ವಿ ವಿಲ್ ಸ್ಟಾರ್ಟ್ ಮೇಕಿಂಗ್ ಸ್ಮಾಲರ್ ಮಲ್ಟಿಪಲ್ಸ್ ಫ್ರಮ್ ದಿ ಪ್ರೈಮ್ ಫ್ಯಾಕ್ಟರ್ಸ್. ಸೊ ಅದಕ್ಕೇನು ಮಾಡೋಣ, ಲೆಟ್ ಅಸ್ ಕನ್ಸಿಡರ್ smaller multiples from the prime factors of 24 and 36. ಏನೇನು ಮಾಡೋದು ಒಂದು ಕಡೆಯಿಂದ ಮಾಡ್ಕೊಂಡು ಬರೋಣ. ಸ್ಮಾಲೆಸ್ಟ್ ಪವರ್ ಆಫ್ ದಿ ಯಾವ ಪ್ರೈಮ್ ಫ್ಯಾಕ್ಟರ್ಸ್ 2 and 3 ಆರ್ ದಿ ಕಾಮನ್ ಫ್ಯಾಕ್ಟರ್ಸ್. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಅಂತಂದ್ರೆ ಯಾವುದು, 2 into 3 equals 6. ಇಟ್ ಈಸ್ ಲೆಸ್ ದ್ಯಾನ್ ಬೋತ್ 24 and 36. ಸೊ ದಿಸ್ ಈಸ್ ನಾಟ್ ಎ ಗುಡ್ ಕಾಂಬಿನೇಷನ್. ಸೊ 2 ಹಾಗೆ ಇಟ್ಕೊಂಡು 3ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, 2 9 18 ಆಗುತ್ತೆ. ಅಗೈನ್ ದಿಸ್ ಈಸ್ ಲೆಸ್ ದ್ಯಾನ್ ಬೋತ್ 24 and 36. ಸೊ ದಿಸ್ ಆಲ್ಸೋ ಈಸ್ ನಾಟ್ ಕರೆಕ್ಟ್. ನೆಕ್ಸ್ಟ್ ಏನು ಮಾಡೋಣ, 2ನ ಸ್ಕ್ವೇರ್ ಮಾಡಿ 3 ಹಾಗೆ ಇಟ್ಕೋತೀವಿ ಅಂತ ಇಟ್ಕೊಳ್ಳೋಣ, 12 ಬರುತ್ತೆ. ಇದು ಏನು ಯೂಸ್ಲೆಸ್ಸು, ಯಾಕೆ ಅಗೈನ್ ಇಟ್ ಈಸ್ ಸ್ಮಾಲರ್. ಓಕೆ, ನೆಕ್ಸ್ಟು 2ನ್ನ ಕ್ಯೂಬ್ ಮಾಡಿಬಿಟ್ಟು 3 ಹಾಗೆ ಇಟ್ಕೊಳ್ಳೋಣ. ಎಷ್ಟಾಗುತ್ತೆ, 8 3 24. 24ರಿಂದ ಡಿವೈಡ್ ಆಗುತ್ತೆ, ಬಟ್ ಇಟ್ ಈಸ್ ಲೆಸ್ ದ್ಯಾನ್ 36. ಸೊ ಕಾಮನ್ 36 ಇಂದ ಡಿವೈಡ್ ಆಗೋಕ್ಕಾಗಲ್ಲ. ದೇರ್ ಫೋರ್ ದಿಸ್ ಈಸ್ ಆಲ್ಸೋ ನಾಟ್ ದಿ ರೈಟ್ ಮಲ್ಟಿಪಲ್. ಸೊ ವಿ ಆರ್ ಎಕ್ಸಾಸ್ಟಿಂಗ್ ಆಲ್ ದಿ ಸ್ಮಾಲರ್ ಮಲ್ಟಿಪಲ್ಸ್. ಓಕೆ, ನೆಕ್ಸ್ಟ್ ಏನು ಮಾಡೋಣ, 2ನು ಸ್ಕ್ವೇರ್ ಮಾಡೋಣ, 3ನು ಸ್ಕ್ವೇರ್ ಮಾಡೋಣ. ಎಷ್ಟು ಬರುತ್ತೆ, 4 9 36. 36 ಇದನ್ನು ಡಿವೈಡ್ ಮಾಡುತ್ತೆ, ಆದರೆ 24 ಕೆನಾಟ್ ಡಿವೈಡ್ 36. ಯಾಕೆ ಹೇಳಿ ನೋಡಿ, 36 ಡಿವೈಡೆಡ್ ಬೈ 24 ಅಂತ ಮಾಡಿದ್ರೆ 12 3 36, 12 2 24, 3/2 ಉಳಿದ್ಬಿಡುತ್ತೆ. ಇಟ್ ಈಸ್ ನಾಟ್ ಎನ್ ಎಕ್ಸಾಕ್ಟ್ ಡಿವಿಷನ್. ದೇರ್ ಫಾರ್ ಇಟ್ ಈಸ್ ನಾಟ್ ಪಾಸಿಬಲ್. ದೇರ್ ಫಾರ್ ದಿಸ್ 24 ಕೆನಾಟ್ ಡಿವೈಡ್, ಯಾವಾಗಲೂ ಈ ಸಿಂಬಲ್ ತಿಳ್ಕೊಳ್ಳಿ, 36. ದೇರ್ ಫಾರ್ ದಿಸ್ ಈಸ್ ಆಲ್ಸೋ ನಾಟ್ ಪಾಸಿಬಲ್. ಈಗ ಲಾಸ್ಟ್ ಇನ್ನೊಂದು ಉಳಿದಿರೋದು ಏನು ಮಾಡೋಣ, ಈಗ ನೆಕ್ಸ್ಟು 2 ಕ್ಯೂಬ್ ಮಾಡಿಬಿಟ್ಟು 3 ಸ್ಕ್ವೇರ್ಡ್ ಮಾಡೋಣ. ಎಷ್ಟಾಗುತ್ತೆ ನೋಡಿ, ಈಗ 2 2 4 4 2 8 8 9 72 ಆಗುತ್ತೆ. ಇದು 8 9 72 ಈಸ್ ಗ್ರೇಟರ್ ದ್ಯಾನ್ ಬೋತ್ 24 and 36. ನೋಡಿ ಇಲ್ಲಿ 72ನಲ್ಲಿ ನಮಗೆ ಏನು ಬರುತ್ತೆ, ಲೆಟ್ ಅಸ್ ಚೆಕ್ ವೆದರ್ ಬೋತ್ 24 and 36 ಕ್ಯಾನ್ ಡಿವೈಡ್. ಸೊ 72/24 ಅಂತ ಮಗ್ಗಿ ಬಂದರೆ ಮಾಡ್ಬೋದು, ಬಟ್ ಸುಮ್ಮನೆ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲೇ ನೋಡೋಣ. ಸಿ
ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ದಿಸ್ ಏನ್ ಬಂದಿದೆ ನಮಗೆ ನೋಡಿ ಇಲ್ಲಿ 2 cubed into 2 squared 2 to the power of 5 3 into 3 squared ಏನಾಗಿದೆ 3 cubed ಅಂತ ಆಗಿದೆ. ಓಕೆ, ಸೊ 72 ಅಂತಂದ್ರೆ 2 to the power of 5 into 3 squared 3 cubed ಇದೆ. ಹೌದಾ? ಈಗ 24ಗೆ ಏನಿದೆ ನಮಗೆ 2 cubed into 3 ಇದೆ. ಈಗ ನೋಡಿ ಇಲ್ಲಿ 2 to the power of 2 ಕ್ಯೂಬ್ ನಲ್ಲಿ 2 to the power of 5 ಹೋದ್ರೆ ಏನಾಗುತ್ತೆ, ಇಲ್ಲಿ 2 ಸ್ಕ್ವೇರ್ಡ್ ಉಳಿಯುತ್ತೆ. 3 ನಲ್ಲಿ 3 ಸ್ಕ್ವೇರ್ಡ್ ಹೋದ್ರೆ 2 ಕ್ಯೂಬ್ 2 to the power of ಸಾರಿ ನಾನು ತಪ್ಪು ಬರೆದ್ಬಿಟ್ಟಿದ್ದೀನಿ. 72ಗೆ ಯಾವ್ದೋ ತಪ್ಪು ಬರೆದ್ಬಿಟ್ಟೆ. ಸಾರಿ 72ಗೆ ನಮ್ಗೆ ಬಂದಿರೋದು ಯಾವ್ದು ಪ್ರೈಮ್ ಫ್ಯಾಕ್ಟರ್ಸ್ ಚೆಕ್ ಮಾಡ್ತಾ ಇರ್ಬೇಕು ನೀವು. 72 ಬಂದಿರೋ ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ದು 2 ಕ್ಯೂಬ್ಡ್ ಇಂಟು 3 ಸ್ಕ್ವೇರ್ಡ್ ಬಂದಿರೋದು. ಸೊ 2 ಕ್ಯೂಬ್ ಹೊರಟೋಯ್ತು. 3 ಸ್ಕ್ವೇರ್ಡ್ ಹೋದ್ರೆ ಈಕ್ವಲ್ಸ್ 3 ಉಳಿಯುತ್ತೆ ನೋಡಿ. 24 ಮೂರ್ಲಿ 72. ಸೊ ದಿಸ್ ಈಸ್ ಎಕ್ಸಾಕ್ಟ್ ಗುಡ್ ಡಿವಿಷನ್. ಸಿಮಿಲರ್ಲಿ 72/36 ಅಂತ ಮಾಡಿದ್ರು 32 72 ಅಂತ ಗೊತ್ತು ನಮ್ಗೆ. ಬಟ್ ಸ್ಟಿಲ್ ಒಂದ್ಸತಿ ವಿ ವಿಲ್ ಜಸ್ಟ್ ಚೆಕ್ ಇಟ್ by the prime factors itself. So this is equal to again the 2 cubed into 3 squared. 36 ಅಂದ್ರೆ ಏನು ಬಂದಿದೆ ನಮಗೆ 2 squared 36 2 squared 3 squared ಬಂದಿದೆ. 2 squared into 3 squared ಬಂದಿದೆ. ಸೊ 3 squared ಹೋಗುತ್ತೆ. 2 squared ಇಂದ 1 2 ಉಳಿಯುತ್ತೆ. ಸೊ ಇದು 2 ಅಂತ 36 2 72. Therefore now please observe, we have exhausted all the smaller multiples and the smallest multiple we are getting is 72. So we can get smaller multiples than this. ಈಗ ನೋಡಿ 72 144 144 2 ಆಗುತ್ತೆ. ಇಂಟು 2 ಆದ್ರೆ 3 2 6 ಆಗುತ್ತೆ. ಇಲ್ಲಿ 2 4 ಆಗುತ್ತೆ. So that means multiples of 72 will all be multiples of 24 and 76. ಬಟ್ ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ವಿ ಆರ್ ಆಲ್ವೇಸ್ ಇಂಟ್ರೆಸ್ಟೆಡ್ ಫಾರ್ ಫ್ಯೂಚರ್ ಯೂಸ್ ಇನ್ ದಿ ಲೀಸ್ಟ್ ಕಾಮನ್ ಮಲ್ಟಿಪಲ್, ಬಿಕಾಸ್ ಕಾಮನ್ ಮಲ್ಟಿಪಲ್ ಅನ್ನೋದು ಇವೆರಡರಿಂದ ಭಾಗ ಆಗ್ಬೇಕಾದ್ರೆ ಸ್ಮಾಲೆಸ್ಟ್ ಇದ್ರೆ ನಮಗೆ ಮುಂದೆ ಈ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ದು ಉಪಯೋಗ ಬರುತ್ತೆ. ಆ ಉಪಯೋಗ ಫ್ರಾಕ್ಷನ್ಸ್ ಎಲ್ಲ ಸಾಲ್ವ್ ಮಾಡ್ಬೇಕಾದ್ರೆ ಅದಕ್ಕೆ ನಮ್ಗೆ ಏನ್ ಬೇಕು ಅಂದ್ರೆ ಈ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಬೇಕು. ಸಿನ್ಸ್ 72 ಈಸ್ ದಿ smallest multiple from prime factors of 24 and 36, it is called their lowest common multiple. ಅಲ್ಲಿ highest common factor ಅಂತ ಮಾಡ್ದಂಗೆ ಇಲ್ಲಿ lowest common multiple ಅಂದ್ಬಿಟ್ಟು ಇದನ್ನ LCM ಅಂತ ಕರಿತೀವಿ ನಾವು. ಸೊ ಇದನ್ನ LCM ಅಂತ ಕರಿತೀವಿ. ಈಗ ಪ್ರತಿ ಸಲನೂ ಹಿಂಗೆ ನಾವು ಟ್ರಯಲ್ ಅಂಡ್ ಎರರ್ ಎಲ್ಲ ಮಾಡ್ತಾ ಕೂತ್ಕೊಳ್ಳೋದು ಕಷ್ಟ. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಎರಡು ನಂಬರು ಪಕ್ಕ. ಸೊ ಕ್ವಿಕ್ಕರ್ ಮೆಥಡ್ ಟು ಫೈಂಡ್ LCM. ಏನ್ ಮಾಡ್ತೀವಿ ನಾವು ಅಂದ್ರೆ ಇದೇ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀವಿ. ಹೆಂಗ್ ಮಾಡ್ತೀವಿ? ವಿ ವಿಲ್ ರೈಟ್ ಬೋತ್ ದಿ ನಂಬರ್ಸ್ one by the side of the other and then start from the least common prime factors. ಎರಡಕ್ಕೂ ನೋಡಿ ಈವನ್ ನಂಬರ್ ಇದೆ, ಆದ್ರಿಂದ ಯೂನಿಟ್ ಡಿಜಿಟಲ್ ಎರಡಕ್ಕೂ ಈವನ್ ನಂಬರ್ ಇಂದ 2ರಿಂದನೇ ಶುರು ಮಾಡಿದ್ರೆ ಇದು 2 12 24 2 18 36. ಸೊ ಮತ್ತೆ ಏನ್ ಬಂದಿದೆ ನೋಡಿ ಇಲ್ಲಿ ಯೂನಿಟ್ ಡಿಜಿಟಲ್ ಈವನ್ ನಂಬರ್ ಬಂದಿದೆ, ಅದರಿಂದ ಮತ್ತೆ 2ರಿಂದ ಮಾಡಿದ್ರೆ 2 6 12 2 9 18. ಈಗೇನಾಗಿದೆ
ಒಂದು ಈವನ್ ನಂಬರು ಒಂದು ಆಡ್ ನಂಬರು. ಬಟ್ 9 ಅನ್ನೋದು ಡಿವಿಸಿಬಲ್ ಬೈ 9, ಡಿವಿಸಿಬಲ್ ಬೈ 3, 6 ಆಲ್ಸೋ ಇಸ್ ಡಿವಿಸಿಬಲ್ ಬೈ 3. ದೇರ್ ಫಾರ್ ಡಿವಿಸಿಬಿಲಿಟಿ ರೂಲ್ ಮೈಂಡಲ್ಲಿ ಜ್ಞಾಪಕ ಇಟ್ಕೊಂಡಿರ್ಬೇಕು. ಸೊ ಇವಾಗ ಏನಾಗುತ್ತೆ, 3 2 6, 3 3 9. ಸೊ ಲಾಸ್ಟ್ಗೆ ನಮಗೆ ಇನ್ನು ಫರ್ದರ್ ಏನಿದೆ, ಕಾಮನ್ ಫ್ಯಾಕ್ಟರ್ಸ್ ಇಲ್ಲದೆ ಹೋದ್ರೆ 2 ಅನ್ನೋದು ಒಂದು ಬೇರೆ ಫ್ಯಾಕ್ಟ್ರು, 3 ಅನ್ನೋದು ಒಂದು ಬೇರೆ ಫ್ಯಾಕ್ಟ್ರು, ಅಂಡ್ ಬೋತ್ ಆರ್ ಪ್ರೈಮ್. ಲಾಸ್ಟಲ್ಲಿ ಪ್ರೈಮ್ ಬಂದ ತಕ್ಷಣ ನಿಲ್ಲಿಸ್ಬಿಟ್ರೆ ನೋಡಿ, ದೇರ್ ಫಾರ್ ವಿ ಗೆಟ್ ದಿ ಆಕ್ಚುಯಲ್. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ, ಇವೆಲ್ಲ ಫ್ಯಾಕ್ಟರ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಮಲ್ಟಿಪ್ಲೈಯಿಂಗ್ ಇವೆಲ್ಲ, ದೀಸ್ ಆರ್ ಕಾಲ್ಡ್ ಕಾಮನ್ prime factors of both the numbers ಅಂತ. These are the common prime factors of all the numbers. ಸೊ ಇವರಷ್ಟರದ್ದು ಮಲ್ಟಿಪಲ್ ಬೇಕಿಂಗ್ ನನಗೆ. ಅದರಿಂದ ಏನು ಮಾಡಬೇಕು, ನಾನು ಈ ಫ್ಯಾಕ್ಟರ್ಸ್ನೆಲ್ಲ ಮಲ್ಟಿಪ್ಲೈ ಮಾಡಬೇಕು. ದೇರ್ ಫಾರ್ ಎಲ್ ಸಿ ಎಮ್ ಈಕ್ವಲ್ಸ್, ನೋಡಿ ಇಲ್ಲಿ ನಮಗೆ 2 × 2 × 3 × 2 × 3 ಅಂತ ಬಂತು, ವಿಚ್ ಈಸ್ 2 cubed × 3 squared. So therefore this procedure is a very quick procedure. Now suppose we have an algebraic expression ಇದೆ ಅಂತ ಇಟ್ಕೊಳ್ಳೋಣ. ನಿನ್ನೆ ಮಾಡಿದ್ವಲ್ಲ ಅದೇ algebraic expression ಒಂದು ಮಾಡೋಣ ಅಂತ ಇಟ್ಕೊಳ್ಳಿ. Let us consider common multiple of algebraic terms. Algebraic terms. Example: a cubed x squared y, b cubed a squared x. Okay. Then a squared x cubed y squared ಈ ತರ ಇದೆ ಅಂತ ಇಟ್ಕೊಳ್ಳೋಣ. ಈಗ ನೋಡಿ, ನಮಗೆ ಇವು ಮೂರನ್ನು ಈ ಮೂರಿಂದನೂ, ಈ 3 ಟರ್ಮ್ ಇದೆ, ಈ 3 ಟರ್ಮಿಂದನೂ ಡಿವೈಡ್ ಆಗೋ ಮಲ್ಟಿಪಲ್ ಅಂತನ್ಬೇಕಾದ್ರೆ ಇವೆಲ್ಲ ಡಿನಾಮಿನೇಟರ್ ಬಂದಾಗ ನ್ಯೂಮರೇಟರ್ನಲ್ಲಿ ಇಲ್ಲಿ ಏನೇನು ಲೆಟರ್ಸ್ ಇದೆಯೋ ಆ ಲೆಟರ್ಸ್ ಎಲ್ಲ ಇರಬೇಕು. ದಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಕಾಮನ್ ಸೆನ್ಸ್ ತಾನೆ. ಸೊ ನ್ಯೂಮರೇಟರ್ ವೈ ಇಲ್ಲದೆ ಹೋದರೆ ವೈ ಇಂದ ಡಿವೈಡ್ ಮಾಡೋಕ್ಕಾಗಲ್ಲ. ನ್ಯೂಮರೇಟರ್ ಎಕ್ಸ್ ಇಲ್ಲದೆ ಹೋದರೆ ಎಕ್ಸ್ ಇಂದ ಡಿವೈಡ್ ಮಾಡೋಕ್ಕಾಗೋದಿಲ್ಲ. ನ್ಯೂಮರೇಟರ್ ಎ ಇಲ್ಲದೆ ಹೋದರೆ ಎ ಇಂದ ಡಿವೈಡ್ ಮಾಡೋಕ್ಕಾಗಲ್ಲ. ನ್ಯೂಮರೇಟರ್ ಬಿ ಇಲ್ಲದೆ ಹೋದರೆ ಬಿ ಇಂದ ಡಿವೈಡ್ ಮಾಡೋಕ್ಕಾಗಲ್ಲ. ಹಾಗೇನೇನೆ ಈ ಎಲ್ಲ ಲೆಟರ್ಸ್, ಯಾವ್ಯಾವ ಲೆಟರ್ಸ್ ಇದೆ, ಅಬ್ಸರ್ವ್ that the letters forming the given terms are ಯಾವ್ಯಾವುದು, ಎ ಇದೆ, ನೆಕ್ಸ್ಟ್ ಬಿ ಇದೆ, ನೆಕ್ಸ್ಟ್ ಎಕ್ಸ್ ಇದೆ, ನೆಕ್ಸ್ಟ್ ವೈ ಇದೆ. Therefore the multiple should be product of all these, product of power of all these letters, powers of all these letters. ಇದಕ್ಕೇನೆ ಆ ಕಾನ್ಸೆಪ್ಟ್ ಮಲ್ಟಿಪಲ್ ಅಂದ್ರೆ ಇಟ್ ಈಸ್ ಡಿವಿಸಿಬಲ್. ಸೊ ಬಿಕಾಸ್ ಮಲ್ಟಿಪಲ್ should be divisible by all. Common multiple actually. Because common multiple should be divisible by all terms given. ಅದು ಫಸ್ಟ್.
ಡಿವಿಸಿಬಲ್ ಆಗ್ಬೇಕಾದ್ರೆ ಇನ್ನೂ ಒಂದೇನು ಹೇಳಿದ್ದೆ ನೆನ್ನೆ ನಿಮಗೆ, ಡಿವಿಸರ್ ಆಗ್ಬೇಕಾದ್ರೆ ಲೋಯೆಸ್ಟ್ ಪವರ್ ಡಿನಾಮಿನೇಟರ್ ಇರಬೇಕು, ಮಲ್ಟಿಪಲ್ ಎಲ್ಲಿ ಬರುತ್ತೆ, ನ್ಯೂಮರೇಟರ್ ಬರುತ್ತೆ. ಸೊ ಡಿವಿಸಿಬಲ್ ಆಗ್ಬೇಕಾದ್ರೆ ಏನಾಗಬೇಕು, ನ್ಯೂಮರೇಟರ್ ಅಲ್ಲಿ ಹೈಯೆಸ್ಟ್ ಪವರ್ ಇರಬೇಕು. ನ್ಯೂಮರೇಟರ್ ಏನಿರಬೇಕು, ಹೈಯೆಸ್ಟ್ ಪವರ್ ಇರಬೇಕು. ದೇರ್ ಫಾರ್ divisibility by a, b, x and y, we need multiples of their highest power. ಈಗ ಈ ಎ ಎಕ್ಸ್ ವೈ ಇವನ್ನೆಲ್ಲ ಪ್ರೈಮ್ ಫ್ಯಾಕ್ಟರ್ಸ್ ಅನ್ನೋ ತರ ಅನ್ಕೊಳ್ಳಿ ನಮ್ಗೆ ಮೈಂಡ್ ಅಲ್ಲಿ, ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳಿ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಬಂದಿತ್ತಲ್ಲ, ಇಲ್ಲಿ ನಮಗೆ ನೋಡಿ, ಇಲ್ಲಿ 2 cubed into 3 ಅಂತ ಒಂದಕ್ಕೆ ಬಂದಿತ್ತು, 2 squared into 3 squared ಅಂತ ಬಂದಿದೆ. ನಮಗೆ ನೋಡಿ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಹೆಂಗ್ ಬಂತು, 2ದು ಹೈಯೆಸ್ಟ್ ಪವರ್ 2 ಕ್ಯೂಬ್, 3ದು ಹೈಯೆಸ್ಟ್ ಪವರ್ 3 ಸ್ಕ್ವೇರ್ಡ್, ಅದನ್ನ ಮಲ್ಟಿಪ್ಲೈ ಮಾಡಿದಾಗ ಸಿಕ್ಕಿದ ಮಲ್ಟಿಪಲ್ಲೇ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ ನಂಬರ್ ಅಲ್ಲಿ ತೋರಿಸಿದ್ವಿ. ಸೊ ಸೇಮ್ ಲಾಜಿಕ್ ಎಕ್ಸ್ಟೆಂಡ್ಸ್ ಹಿಯರ್ ಆಲ್ಸೋ. ಅಂದ್ರೆ ಅದೇ ತರ್ಕ ಇಲ್ಲಿಗೂ ಉಪಯೋಗಿಸಿದ್ರೆ ಈ ಎ ಕ್ಯೂಬ್ ಎಕ್ಸ್ ಸ್ಕ್ವೇರ್ಡ್ ವೈ ಇವೆಲ್ಲನೂ ನಾವು ವಿ ಕ್ಯಾನ್ ಕನ್ಸಿಡರ್ ದಮ್ ಈಕ್ವಿವಲೆಂಟ್. ಅಂದ್ರೆ ಪ್ರೈಮ್ ಫ್ಯಾಕ್ಟರ್ಸ್ ಹೆಂಗೋ ಅದೇ ಕ್ಯಾರೆಕ್ಟರ್ ತರ ಇವನು ನಾವು ಆಲ್ಜಿಬ್ರೈಕ್ ಫ್ಯಾಕ್ಟರ್ಸ್ನು ಕಂಡುಹಿಡಿಬಹುದು. ಈ ಎ ಕ್ಯೂಬ್ ಅನ್ನೋದನ್ನ ಒಂದು ಪ್ರೈಮ್ ನಂಬರ್ ಕ್ಯೂಬ್ ಅಂತ ಆ ಥರನೇ ತಗೊಂಡು, ದೇರ್ ಫೋರ್ ನಮ್ಗೆ ಏನಾಗುತ್ತೆ, ಈ ಪ್ರೈಮ್ ಫ್ಯಾಕ್ಟರ್ಸ್ ಇಂದ ಏನ್ ಬಂತು ನಮ್ಗೆ, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ಗೆ ಹೈಯೆಸ್ಟ್ ಪವರ್ ಆಫ್ ಈಚ್ ಕಾಮನ್ ಫ್ಯಾಕ್ಟರ್ ತಗೊಂಡು ಮಲ್ಟಿಪ್ಲೈ ಮಾಡಿದಾಗ ಲೀಸ್ಟ್ ಕಾಮನ್ ಮಲ್ಟಿಪಲ್ ಬಂತು. ಅದೇ ಪ್ರಿನ್ಸಿಪಲ್ ಉಪಯೋಗಿಸಿದ್ರೆ ಇಲ್ಲೂ ನಮಗೆ ಎಗೆ ಎಲ್ಲಾ ಟರ್ಮಲ್ಲೂ ಹೈಯೆಸ್ಟ್ ಪವರ್ ಆಫ್ ಎ, therefore LCM of A equals A cube. LCM of B ಇಲ್ಲಿ ಇಲ್ವೇ ಇಲ್ಲ, ಇಲ್ಲಿ ಬಿ ಕ್ಯೂಬ್ ಇದೆ, ಇಲ್ಲೂ ಇಲ್ವೇ ಇಲ್ಲ, ಸೊ ಬರೀ ಬಿ ಕ್ಯೂಬೇ ಹಾಕೋಬೇಕು ನಾನು. LCM of X ಹೈಯೆಸ್ಟ್ ಪವರ್, ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ ಇದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಕ್ಯೂಬ್ಡ್ ಇದೆ, ಆದ್ರಿಂದ ಏನಾಯ್ತು, ಎಕ್ಸ್ ಕ್ಯೂಬ್ಡ್ ಆಯ್ತು. LCM of Y ಯಾವುದು ನೋಡಿ, ಇಲ್ಲಿ ವೈ ಇದೆ, ಇಲ್ಲಿ ಏನೂ ಇಲ್ಲ, ಇಲ್ಲಿ ವೈ ಸ್ಕ್ವೇರ್ಡ್ ಇದೆ. ಸೊ ವಿ ಹ್ಯಾವ್ ನೌ ಫೌಂಡ್ ದಿ ಹೈಯೆಸ್ಟ್ ಪವರ್ ಆಫ್ ಈಚ್ ಲೆಟರ್. ಇವೆಲ್ಲಾದ್ರೂ ಮಲ್ಟಿಪ್ಲೈ ಮಾಡಬೇಕು. ಇದು ಹೆಂಗೆ ಅಂತಂತಂದ್ರೆ, ಇಲ್ಲಿ ನಾನು ಈ 2 2 3 2 ಅಂತೆಲ್ಲ ಕಂಡಿಡ್ಕೊಂಡು ಮಾಡ್ದಂಗೆ. ಸೊ ಪ್ರತಿಯೊಂದ್ರದ್ದು ಅಬ್ಸರ್ವ್ ಮಾಡ್ಬಿಟ್ಟು ನಾನು ಬೈ ಅಬ್ಸರ್ವೇಷನ್ ಐ ಹ್ಯಾವ್ ಫೌಂಡ್ ವಿಚ್ ಈಸ್ ದಿ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಆಫ್ ಎ ಅಂತಂತಂದ್ರೆ, ಈ ಟರ್ಮ್ಸ್ ನಲ್ಲಿರೋ ಎಲ್ಲ ಎ ಪವರ್ಗಳು ಇದನ್ನ ಡಿವೈಡ್ ಮಾಡ್ಬೋದು. ಎ ಕ್ಯೂಬ್ ಎ ಕ್ಯೂಬ್ನ ಡಿವೈಡ್ ಮಾಡುತ್ತೆ, ಎ ಸ್ಕ್ವೇರ್ಡ್ ಎ ಕ್ಯೂಬ್ನ ಡಿವೈಡ್ ಮಾಡುತ್ತೆ, ಇಲ್ಲೂ ಎ ಸ್ಕ್ವೇರ್ಡ್ ಇದೆ, ಅದು ಡಿವೈಡ್ ಮಾಡುತ್ತೆ. ಹಾಗೆ ದೇರ್ ಫೋರ್ we have selected the highest power of each letter, and now if we multiply we will get the least common multiple. Therefore LCM of the given algebraic terms equals ಎಲ್ಲಾದ್ರದ್ದು highest power a cube b cube x cube y square. ಈಗ ನೋಡಿ, ಯಾವ್ದನ್ನ ತಗೊಂಡ್ರು ದಿಸ್ ಎ ಕ್ಯೂಬ್ ಎಕ್ಸ್ ಸ್ಕ್ವೇರ್ಡ್ ವೈ ಕ್ಯಾನ್ ಡಿವೈಡ್ ದಿಸ್. ಎ ಕ್ಯೂಬ್ ಇದೆ, ಎಕ್ಸ್ ಸ್ಕ್ವೇರ್ಡ್ ಕಿನ್ನ ಜಾಸ್ತಿ ಇಲ್ಲಿದೆ, ವೈ ಕಿನ್ನ ಜಾಸ್ತಿ ಇಲ್ಲಿದೆ, ದೇರ್ ಫೋರ್ ಇಟ್ ಕ್ಯಾನ್ ಡಿವೈಡ್. ಆಲ್ ದೀಸ್ ತ್ರೀ ಕ್ಯಾನ್ ಡಿವೈಡ್ ದಿಸ್. ಸೊ ದೇರ್ ಫೋರ್ ಎಲ್ ಸಿ ಎಂ ಅಂತಂದ್ರೆ ಏನು, ದೇರ್ ಫೋರ್ ವಿ ಕ್ಯಾನ್ ರೈಟ್, ಬಹಳ ಇಂಪಾರ್ಟೆಂಟ್ ಇದರಲ್ಲಿ ಒಂದು ಅಬ್ಸರ್ವ್ ಮಾಡಿದ್ರಿ, ಏನಾಗಿದೆ, ನಾವು ನ್ಯೂಮರಿಕಲ್ ಎಕ್ಸಾಂಪಲ್ ತಗೊಂಡಾಗ ಎರಡರಲ್ಲೂ 2 and 3 ಮಾತ್ರ ಇತ್ತು. ಇಲ್ಲಿ ಆಲ್ಜಿಬ್ರೈಕ್ ಎಕ್ಸಾಂಪಲ್ ಏನಿದೆ ಹೇಳಿ, ಒಂದೊಂದ್ರಲ್ಲಿ ಒಂದೊಂದು ಫ್ಯಾಕ್ಟರ್ ಇದೆ. ಇಲ್ಲಿ ಆಲ್ಜಿಬ್ರಾದಲ್ಲಿ ಒಂದರಲ್ಲಿ ಎ ಎಕ್ಸ್ ವೈ ಇದೆ, ಇನ್ನೊಂದರಲ್ಲಿ ಎ ಬಿ ಎಕ್ಸ್ ಇದೆ, ಇನ್ನೊಂದರಲ್ಲಿ ಎ ಎಕ್ಸ್ ವೈ ಇದೆ. ಸೊ ಅಲ್ಲಿಗೆ ಏನ್ ತರ ಬರ್ಕೋಬೇಕು ನಾನು, ದೇರ್ ಫಾರ್ ಎಲ್ ಸಿ ಎಂ ಈಕ್ವಲ್ಸ್ ಮಲ್ಟಿಪಲ್ ಆಫ್ common factors and the other factors. ಎಲ್ಲ other factors. ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ತಗೊಂಡ್ರೆ ಎ ಅನ್ನೋದು ಮಾತ್ರ ಎಲ್ಲಾದ್ರಲ್ಲೂ ಇದೆ, ಎ ಇಸ್ ಎ ಕಾಮನ್ ಫ್ಯಾಕ್ಟರ್.
ಎಕ್ಸ್ ಈಸ್ ಆಲ್ಸೋ ದೇರ್ ಇನ್ ಆಲ್ ದಿ ತ್ರೀ. ಎಕ್ಸ್ ಈಸ್ ಆಲ್ಸೋ ಎ ಕಾಮನ್ ಫ್ಯಾಕ್ಟರ್. ಆದರೆ ವೈ ಮತ್ತೆ ಬಿ ಒಂದೊಂದು ಕಡೆ ಇದೆ, ಒಂದೊಂದು ಕಡೆ ಇಲ್ಲ. ದೇರ್ ಫೋರ್ ವಿ ಆರ್ ಕನ್ಸಿಡರಿಂಗ್ ದಿ ಹೈಯೆಸ್ಟ್ ಪವರ್ಸ್ ಆಫ್ ಮಲ್ಟಿಪಲ್ಸ್ ಆಫ್, ಅದನ್ನೇ ಮೋಸ್ಟ್ ಇಂಪಾರ್ಟೆಂಟ್ ಬರಲಿಲ್ಲ, ಮಲ್ಟಿಪಲ್ ಆಫ್ ಮಲ್ಟಿಪಲ್ ಆಫ್ ಒಂದು ನಿಮಿಷ, highest power, multiple of highest power of common factors and the other factors. ಇದು most important principle you should remember. ಇದು ನೋಡಿ, ಇಲ್ಲಿ ಇದಕ್ಕೆ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಕರಿತೀವಿ, ಆದ್ರೆ ವಿ ಕನ್ಸಿಡರ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಸ್. ಇದ್ರ ಕೆಳಗಡೆನೆ ಜಸ್ಟ್ ಫಾರ್ ಕಂಪ್ಯಾರಿಸನ್ ಅಂಡ್ HCF ಏನಪ್ಪಾ ಅಂತಂದ್ರೆ, ಇಟ್ ಈಸ್ ಆಲ್ಸೋ ಎ ಮಲ್ಟಿಪಲ್, ಬಟ್ ಸಿನ್ಸ್ ಇಟ್ ಹ್ಯಾಸ್ ಟು ಬಿ ಎ ಡಿವಿಸರ್, ಇಟ್ ಶುಡ್ ಓನ್ಲಿ ಹ್ಯಾವ್ ಕಾಮನ್ ಫ್ಯಾಕ್ಟರ್ಸ್. ಇದು ನೋಡಿ, ಮಲ್ಟಿಪಲ್ ಆಫ್ ಲೋಯೆಸ್ಟ್ ಪವರ್ ಆಫ್ ಓನ್ಲಿ ಕಾಮನ್ ಫ್ಯಾಕ್ಟರ್ಸ್. ಇದೆ ಬಹಳ ಇಂಪಾರ್ಟೆಂಟ್, ಓನ್ಲಿ ಕಾಮನ್ ಫ್ಯಾಕ್ಟರ್ಸ್. ಓಕೆ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಓನ್ಲಿ ಕಾಮನ್ ಫ್ಯಾಕ್ಟರ್ಸ್. ಸೊ ಒಂದು ಲೆಕ್ಕ ಇದಲ್ಲಿ ಎರಡನ್ನೂ ಮಾಡಿದ್ರೆ ಅವಾಗ ನಿಮ್ಗೆ ಎರಡರದ್ದು ಕನ್ಸಿಡರೇಷನ್ ಬರುತ್ತೆ. ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನೋಡಿ. ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಏನು? ದಟ್ ಈಸ್ ಆಲ್ಸೋ ಎ ಮಲ್ಟಿಪಲ್ ಆಫ್ ಹೈಯೆಸ್ಟ್ ಪವರ್ ಆಫ್ ನಾಟ್ ಓನ್ಲಿ ಕಾಮನ್ ಫ್ಯಾಕ್ಟರ್ಸ್ ಬಟ್ ಆಲ್ ದಿ ಅದರ್ ಫ್ಯಾಕ್ಟರ್ಸ್ ಆಲ್ಸೋ. ವೆರಾಸ್ HCF ಅಂದ್ರೆ it is multiple, highest common factor is multiple of lowest powers, whereas lowest common multiple is multiple of highest powers. LCM ಅಲ್ಲಿ both common factors as well as other factors. HCF ಅಲ್ಲಿ only common factors. So now let us try to learn an example doing both ದಿ LCM ಅಂಡ್ HCF ಎರಡರದ್ದು ಒಂದು ಲೆಕ್ಕ ಮಾಡೋಣ. ಓಕೆ, ಒಂದು ಲೆಕ್ಕ ಬರ್ತೀನಿ. ಎಕ್ಸಾಂಪಲ್, ಈ ಎಕ್ಸಾಂಪಲ್ ಅಲ್ಲಿ let us combine both the numbers as well as the algebraic terms. Okay, find the HCF and LCM of 24a cube b squared 36a squared b to the power of 4. Okay, a squared b to the power of 4. Okay, 12ab cubed x, 12ab cubed x ಅಂತ ಮೂರು ಟರ್ಮ್ ಇದೆ ಅಂತ ಇಟ್ಕೊಳ್ಳೋಣ. HCF LCM ಕಂಡುಹಿಡಿಬೇಕು. ಸೊ ಫಸ್ಟ್ ಲೆಟ್ ಅಸ್ ಫೈಂಡ್ HCF. ಯಾವಾಗ್ಲೂ ಫಸ್ಟ್ HCF ಆಫ್ ದಿ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಕಂಡುಹಿಡಿದು ಆಮೇಲೆ ಫ್ಯಾಕ್ಟರ್ಸ್ ಯಾವ್ಯಾವ್ದಿದೆ ಅದರದ್ದನ್ನ ಮಾಡಬೇಕು. ಸೊ ಫಸ್ಟ್ ಏನು? HCF ಆಫ್ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್. ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ಗೆ HCF ಮಾತ್ರ ಸಪರೇಟ್ ಆಗಿ ಕಂಡುಹಿಡ್ಕೋಬೇಕು. ಏನ್ ಸಪರೇಟ್ ಆಗಿ ಕಂಡುಹಿಡ್ಕೋಬೇಕು? ಪ್ರೈಮ್ ಫ್ಯಾಕ್ಟರ್ಸ್. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 24. ಸೊ ಇದಕ್ಕೆ ಏನಿಲ್ಲ, ಯಾವಾಗಲೂ ಬರೀ ಇದೊಂದನ್ನೇ ಮಾಡಿದ್ರೆ ಬರುತ್ತೆ. 2 12 24, 2 6 12, 2 3 6 ಬಂದ್ಬಿಡುತ್ತೆ.
ಸೊ ಎಷ್ಟು 2 ಕ್ಯೂಬ್ಡ್ ಇಂಟು 3 ಅಂತ ಬಂತು. ಹಾಗೇನೆ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 36 ಸುಮ್ಮನೆ ಅವಾಗೆ ಮಾಡಿದ್ವಿ, ಬಟ್ ಜಸ್ಟ್ ನಿಮ್ಗೆ ಪ್ರೊಸೀಜರ್ ತರ ಗೊತ್ತಾಗ್ಲಿ ಅಂತ. 2 18 36, 2 9 18, ಇದು ಒಂದೊಂದೇ ಮಾಡ್ತಾ ಇದ್ದೀವಿ. ಆಮೇಲೆ 3 3 9. ಸೊ ಏನ್ ಬಂತು? 2 ಸ್ಕ್ವೇರ್ಡ್ ಇಂಟು 3 ಸ್ಕ್ವೇರ್ಡ್. ಅಂದ್ರೆ ಯು ಶುಡ್ ರೈಟ್ ಇಟ್ ಆಸ್ ಪವರ್ಸ್ ಆಫ್ ದಿ ಪ್ರೈಮ್ ಫ್ಯಾಕ್ಟರ್ಸ್. ನೆಕ್ಸ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 12 ಏನ್ ಬರುತ್ತೆ ನೋಡಿ? 2 6 12, 2 3 6. ಸೊ ಇದೇನ್ ಬರುತ್ತೆ? 2 ಸ್ಕ್ವೇರ್ಡ್ ಇಂಟು 3. ಓಕೆ. HCF ಏನ್ ಹೇಳಿದೀವಿ? ಇಟ್ ಈಸ್ ದಿ ಮಲ್ಟಿಪಲ್ ಆಫ್ ಓನ್ಲಿ ದಿ ಕಾಮನ್ ಫ್ಯಾಕ್ಟರ್ಸ್. ಎಂತ ಕಾಮನ್ ಫ್ಯಾಕ್ಟರ್ಸ್? ಲೋಯೆಸ್ಟ್ ಪವರ್ ಆಫ್ ದಿ ಕಾಮನ್ ಫ್ಯಾಕ್ಟರ್ಸ್. ಸೊ ಯಾವ್ಯಾವ್ದು ಕಾಮನ್ ಫ್ಯಾಕ್ಟರ್ಸ್ ಇದೆ ಇಲ್ಲಿ ಅಂದ್ರೆ 3 ನಂಬರ್ ಅಲ್ಲಿರೋ ಫ್ಯಾಕ್ಟರ್ ಕಾಮನ್ ಫ್ಯಾಕ್ಟರ್. 2 ಅನ್ನೋದು ಕಾಮನ್ ಫ್ಯಾಕ್ಟರ್ ಇದೆ, 3 ಅನ್ನೋದು ಕಾಮನ್ ಫ್ಯಾಕ್ಟರ್ ಇದೆ. You have to take the lowest of the powers and then you should be able to use them as the divisor. Therefore, lowest power of 2, therefore HCF equals, sumne first problem aadre baltini, multiple of lowest power of common factors. ಕಾಮನ್ ಫ್ಯಾಕ್ಟರ್ಸ್. ಓಕೆ. ಸೊ ಯಾವ್ಯಾವ್ದು ನೋಡಿ ಇಲ್ಲಿ ಕಾಮನ್ ಫ್ಯಾಕ್ಟರ್ಸ್? 2 ನಲ್ಲಿ ಲೀಸ್ಟ್ ಪವರ್ ಯಾವುದು? 2 ಸ್ಕ್ವೇರ್ಡ್ ಇದೆ. 3 ನಲ್ಲಿ ಲೀಸ್ಟ್ ಪವರ್ ಯಾವುದು? 3 ಇದೆ. ಸೊ ದೇರ್ ಫಾರ್ 2 2 4, 4 3 12. ಈಗ ನೋಡಿ, ಇವಾಗ ಸುಮ್ಮನೆ ಒಂದ್ಸತಿ ಚೆಕ್ ಮಾಡೋಣ. 12 ಕ್ಯಾನ್ ಡಿವೈಡ್ 12. ಇಟ್ ಕ್ಯಾನ್ ಡಿವೈಡ್ 36, 12 3 36. ಇಟ್ ಕ್ಯಾನ್ ಡಿವೈಡ್ 24, 12 24. ಸ್ಮಾಲ್ ಪ್ರಾಬ್ಲಮ್ ಅಲ್ಲಿ ಅಬ್ಸರ್ವೇಷನ್ ಅಲ್ಲೇ ಮಾಡ್ಬೋದು, ಬಟ್ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ದಿ ಪ್ರೊಸೀಜರ್ ಐ ಹ್ಯಾವ್ ಶೋನ್. ಸೊ HCF ಆಫ್ ದಿ ನ್ಯೂಮರಿಕಲ್ ಕೋಎಫಿಷಿಯಂಟ್ ಬಂತು. ಈಗ HCF ಆಫ್ ದಿ ಆಲ್ಜಿಬ್ರೈಕ್ ಟರ್ಮ್ಸ್. ಆಲ್ಜಿಬ್ರೈಕ್ ಟರ್ಮ್ಸ್ ಆರ್ ನೆಕ್ಸ್ಟ್ HCF of algebraic terms. HCF of algebraic terms ಯಾವ್ಯಾವ್ದಿದೆ ನೋಡಿ ಇಲ್ಲಿ? algebraic terms ಯಾವ್ಯಾವ್ದಿದೆ? a cubed b squared ಒಂದು, ಇನ್ನೊಂದು ಯಾವ ಟರ್ಮು? a squared b to the power of 4. ನೆಕ್ಸ್ಟ್ ಏನು? AB ಕ್ಯೂಬ್ಡ್ x ಅಂತಿದೆ. ಸೊ ದೇರ್ ಫಾರ್ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಕಾಮನ್ ಫ್ಯಾಕ್ಟರ್. ಅಂದ್ರೆ 3ರಲ್ಲೂ ಇರೋದು ಕಾಮನ್ ಫ್ಯಾಕ್ಟರ್ ಕಂಡುಹಿಡಬೇಕು. ಸೊ ದಿ ಕಾಮನ್ ಫ್ಯಾಕ್ಟರ್ಸ್ ಆರ್ ಲೆಟರ್ಸ್ A and B. ಯಾಕೆ ಹೇಳಿ? X ಅನ್ನೋದು 1ರಲ್ಲಿ ಮಾತ್ರ ಇದೆ. ಸೊ A and B ಮಾತ್ರ ಮಾಡಬೇಕು. ದೇರ್ ಫಾರ್ HCF equals multiple of lowest power of ಕಾಮನ್ ಫ್ಯಾಕ್ಟರ್ಸ್. ಸೊ ಅಲ್ಲಿ ನಂಬರ್ಗೂ ಅದನ್ನೇ ಉಪಯೋಗಿಸಿದ್ವಿ, ಇಲ್ಲಿ ಇದಕ್ಕೂ ಅದನ್ನೇ ಉಪಯೋಗಿಸ್ತಾ ಇದ್ವಿ. ಸೊ ಎಗೆ ಲೋಯೆಸ್ಟ್ ಪವರ್ ಯಾವುದು? ಲೋಯೆಸ್ಟ್ ಪವರ್ ಆಫ್ ಎ ಇಸ್ ಎ. ಲೋಯೆಸ್ಟ್ ಪವರ್ ಆಫ್ ಬಿ ಯಾವ್ದಿದೆ ನೋಡಿ? ಬಿ ಸ್ಕ್ವೇರ್ಡ್ ಬಿ ಟು ದ ಪವರ್ ಆಫ್ 4, ಬಿ ಕ್ಯೂಬ್ಡ್ ಇದೆ. ದೇರ್ ಫೋರ್ ಈಕ್ವಲ್ಸ್ ಎ ಬಿ ಸ್ಕ್ವೇರ್ಡ್. ಓಕೆ. ದೇರ್ ಫಾರ್ HCF ಆಫ್ ದಿ given terms, ಅದರಲ್ಲಿ ನ್ಯೂಮರಿಕಲ್ ಕೋಎಫಿಷಿಯಂಟ್ಸು ಇದೆ, ಆಲ್ಜಿಬ್ರೈಕ್ ಕೋಎಫಿಷಿಯಂಟ್ಸು ಇದೆ, is equal to multiple of the HCF of the numerical coefficients and the multiple of the HCF of the algebraic coefficients. So 12AB squared ಅಂತೇಳಿ. So now you can see that 12AB squared can divide all these three. 12AB squared 2 12 AB squared A ಇದು ಡಿವೈಡ್ ಮಾಡುತ್ತೆ, B squared ಡಿವೈಡ್. ಓಕೆ.
So this is how we can find from the prime factors for the numerical coefficients and using the basic principle of seeing which are the common letters that are there in all the terms. ಅದರದ್ದು ಲೋಯೆಸ್ಟ್ ಪವರ್ ನ ಮಲ್ಟಿಪಲ್ ಮಾಡಿದ್ರೆ HCF ಬರುತ್ತೆ. ದಿಸ್ ಈಸ್ ಫಾರ್ ಸಿಂಪಲ್ ಪ್ರಾಬ್ಲಮ್ಸ್. ಎಕ್ಸ್ಪ್ರೆಷನ್ಸ್ ಬಂದಾಗ ಆಮೇಲೆ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ. ಓಕೆ, ಸೊ ಇದು ಒಂದಾಯ್ತು. ನೆಕ್ಸ್ಟ್ LCM ಮಾಡೋಣ. ಸೊ LCM ಅಲ್ಲೂ ಅಷ್ಟೇನೆ, ಫಸ್ಟ್ LCM ಆಫ್ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಮಾಡಬೇಕು. ಸೊ ಇಲ್ಲೂ ಪ್ರೈಮ್ ಫ್ಯಾಕ್ಟರ್ಸ್ ಅನ್ನೇ ಮಾಡೋದು, ಬಟ್ ಏನ್ ಮಾಡಕ್ ಹೇಳಿದ್ದೆ, ಕ್ವಿಕ್ ಪ್ರೊಸೀಜರ್ ಇದೆ LCMಗೆ. HCF ಒಂದು ಬೇರೆ ತರ ದೊಡ್ಡ ನಂಬರ್ ಬಂದ ಪ್ರೊಸೀಜರ್ ಇದೆ, ಆಮೇಲೆ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ತೋರಿಸ್ತಾನೆ ಅದನ್ನ. ಸೊ LCM ಆಫ್ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ಗೆ ಯಾವ್ಯಾವ್ದಿದೆ ನಮಗೆ ನಂಬರು 24, 36, 12 ಎಲ್ಲ ಪಕ್ಕ ಬರ್ಕೊಳ್ಳೋದು. 24, 36, 12 ಎಲ್ಲ ಒಂದ್ ಕಡೆ ಬರ್ಕೊಂಡು ಒಟ್ಟಿಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದು. ಅಂದ್ರೆ ಎಲ್ಲಾದ್ರದ್ದು ಪ್ರೈಮ್ ಫ್ಯಾಕ್ಟರ್ ಬರ್ಕೊಂಡು ಹೋಗೋದು. ಎಲ್ಲಾದ್ರಲ್ಲೂ ಯೂನಿಟ್ ಡಿಜಿಟ್ ಏನಿದೆ, ಯೂನಿಟ್ ಡಿಜಿಟ್ ಅಲ್ಲಿ ಈವನ್ ನಂಬರ್ ಇದೆ, ಅದರಿಂದ 2ರಿಂದ ಸ್ಟಾರ್ಟ್ ಮಾಡ್ಬೋದು. 2 12 24, 2 18 36, 2 6 12. ಈಗಲೂ ಏನಿದೆ, ಎಲ್ಲ ಯೂನಿಟ್ ಡಿಜಿಟ್ ಅಲ್ಲೂ ಈವನ್ ನಂಬರ್ ಇದೆ, ಮತ್ತೆ 2ರಿಂದ ಮಾಡ್ಬೋದು. 2 6 12, 2 9 18, 2 3 6. ಈಗೇನಾಯ್ತು, ಒಂದೇ ಒಂದು ಈವನ್ ನಂಬರು, ಇನ್ನೆರಡು ಆಡ್ ನಂಬರು. ಬಟ್ ಡಿವಿಸಿಬಿಲಿಟಿ ರೂಲ್ ಇಂದ ಗೊತ್ತು, 3 is divisible by 3, 9 is also divisible by 3. ಅದರಿಂದ 3 ತಗೋತೀವಿ. 3 2 6, 3 3 9, 3 1 3. ಈಗ ನೋಡಿ, ಯಾವುದನ್ನು ಈ ಲಾಸ್ಟ್ ಒಳಗಡೆಗೆ ಇಫ್ ದೇರ್ ಈಸ್ ಎ ರಿಪೀಟ್ ಪ್ರೈಮ್ ನಂಬರ್, ಇಲ್ಲೂ 2 ಬಂದು ಇಲ್ಲೂ 2 ಬಂದ್ರೆ ಅವಾಗ ಇನ್ನೊಂದು ಸತಿ ಮಾಡಬೇಕು ನಾವು. ವಿ ಹ್ಯಾವ್ ಟು ರಿಡ್ಯೂಸ್ ಇಟ್ ಟು ಓನ್ಲಿ 1 ಕಾಮನ್ ಫ್ಯಾಕ್ಟರ್. ಅದು ಸೊ ಇಲ್ಲಿ ಏನಿಲ್ಲ, ಲಾಸ್ಟ್ ಅಲ್ಲಿ ಎಲ್ಲ ಡಿಫರೆಂಟ್ ಪ್ರೈಮ್ ನಂಬರ್ಸ್ ಉಳಿದ್ಬಿಡ್ತು. ದೇರ್ ಫಾರ್ LCM ಏನಾಗಬೇಕು, ಇಟ್ ಈಸ್ ದಿ ಮಲ್ಟಿಪಲ್ ಆಫ್ ಆಲ್ ದೀಸ್ ಕಾಮನ್ ಫ್ಯಾಕ್ಟರ್ಸ್. ಯಾವ್ಯಾವ್ದಿದೆ, 2 cubed into 3 squared ಇದೆ. ಸೊ ಒಂದು ಎಷ್ಟಾಯ್ತು, 2 4 4 8 8 9 72. ಸೊ ವಿ ಗಾಟ್ LCM ಆಫ್ ದಿ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಆಸ್ 72. Okay, now LCM of algebraic, next LCM of algebraic terms ಮಾಡಬೇಕು. of algebraic terms ಯಾವ್ಯಾವುದು ನಮ್ದು algebraic terms ಇಲ್ಲಿತ್ತು ನೋಡಿ. ಇದು ಕಾಪಿ, ಓಕೆ. ಸೊ ಇಲ್ಲಿ algebraic terms are this. ಓಕೆ, ಸೊ ಈಗ ಏನ್ ಮಾಡ್ಬೇಕು, ನಮ್ಗೆ LCM ಹೆಂಗೆ ಅಂತ ಹೇಳಿದೀವಿ ನಾವು. LCM ಈಕ್ವಲ್ಸ್ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಏನ್ ಬರ್ಬೇಕು ಅಂತ ಹೇಳಿದೀವಿ, ಇಟ್ ಈಸ್ ಮಲ್ಟಿಪಲ್ ಆಫ್ ಹೈಯೆಸ್ಟ್ ಪವರ್ಸ್. ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ಗೆ ಹೈಯೆಸ್ಟ್ ಪವರ್, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಗೆ ಲೋಯೆಸ್ಟ್ ಪವರ್. ಹೈಯೆಸ್ಟ್ ಪವರ್ ಆಫ್ ಕಾಮನ್ ಫ್ಯಾಕ್ಟರ್ಸ್ and other factors. So ಯಾವ್ಯಾವುದು, the letters in the terms are ಎಲ್ಲ ಕಾಮನ್. A and B are common, but X is also there. ಇವೆಲ್ಲ ಅದ್ರದ್ದು ಹೈಯೆಸ್ಟ್ ಪವರ್ ಬರೀಬೇಕು. Therefore LCM ಈಕ್ವಲ್ಸ್ ಎದು ಹೈಯೆಸ್ಟ್ ಪವರ್ ಎಷ್ಟಿದೆ, A cubed. ಬಿದು ಹೈಯೆಸ್ಟ್ ಪವರ್ ಎಷ್ಟಿದೆ, B to the power of 4.
ಎಕ್ಸ್ದು ಒಂದೇ ಒಂದಿದೆ ಎಕ್ಸ್ ಅಂತಿದೆ. ದೇರ್ ಫಾರ್ LCM of the given algebraic terms, LCM of the given algebraic terms equals LCM of the numerical coefficient ಎಷ್ಟು 72. ಇದು into a cube b to the power of 4x. This is LCM of numerical coefficients. And this is what? LCM of algebraic terms. LCM of letters ಅಂತ ಬರೆಯೋಣ ಸುಮ್ಮನೆ ಈಸಿಯಾಗಿ ಅರ್ಥ ಆಗೋದಕ್ಕೆ. LCM of ಲೆಟರ್ಸ್ ಅಂದ್ರೆ ಕಾನ್ಸ್ಟೆಂಟ್ಸ್ ಅಂಡ್ ವೇರಿಯೇಬಲ್ಸ್ ಅಂತ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಓಕೆ, ಫೈನ್. ಸೊ ಈಗ ಲೆಟ್ ಮೀ ಟೇಕ್ ಅನ್ ಎಕ್ಸಾಂಪಲ್ ಫ್ರಮ್ ದಿ ಬುಕ್. So let us take this example. And second example. Find HCF and LCM of ಅಂತ ಇಟ್ಕೊ. ಸೊ ಫಸ್ಟ್ ಈ ಎರಡು ಬಂದಾಗ HCF ಆಫ್ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಮಾಡೋಣ. ಫಸ್ಟ್ HCF ಅಂತ ಮಾಡೋಣ. ಅದರಲ್ಲಿ ಫಸ್ಟ್ ಸ್ಟೆಪ್ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್. ಸೊ 35 prime factors of 35. ಇಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ಯೂನಿಟ್ ಪ್ಲಸ್ ಡಿಜಿಟ್ ಯಾತ್ರಲ್ಲಿದೆ 5 ಅಂತಿದೆ. ಸೊ ಇಟ್ ಹ್ಯಾಸ್ ಟು ಬಿ ಡಿವಿಸಿಬಲ್ ಬೈ 5. 5 7 35 ಮುಗಿದೋಯ್ತು. ಯಾಕೆ ಹೇಳಿ? 7 is a prime number. Therefore 35 equals 5 into 7. Next, prime factors of 42 ಅಂತ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಯೂನಿಟ್ ಡಿಜಿಟ್ ಅಲ್ಲಿ 2 ಇದೆ. ಅದರಿಂದ 2ರಿಂದ ಶುರು ಮಾಡಿದ್ರೆ 2 2 4 2 1 2 21. ಈಗೇನಾಯ್ತು? ಇದು ಯೂನಿಟ್ ಡಿಜಿಟ್ ಅಲ್ಲಿ ಇಲ್ಲ, ಆದ್ರೆ 2 1 3 ಅಂದ್ರೆ ಸಮ್ ಆಫ್ ದಿ ಡಿಜಿಟ್ಸ್ ಇಸ್ 3. therefore divisible by 3. therefore 3 7 21. 7 ಬಂದ್ರೆ ಮತ್ತೆ ಪ್ರೈಮ್ ನಂಬರ್ ಆಗೋಯ್ತು. ಸೊ ದಿಸ್ ಈಸ್ ಈಕ್ವಲ್ ಟು ನಾವು 2 into 3 into 7 ಅಂತ ಬಂತು. ನೆಕ್ಸ್ಟ್ ಪ್ರೈಮ್ ಫ್ಯಾಕ್ಟರ್ ಆಫ್ 30. Prime factors of 30. ಇಲ್ಲಿ ಸುಮ್ಮನೆ ಹಿಂಗೆ ಬರೆಯೋಣ. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 30 ಅಂತ ಬರ್ಕೊಳ್ಳಿ. ಯಾವಾಗ್ಲೂ ಲೋಯೆಸ್ಟ್ ಪ್ರೈಮ್ ನಂಬರ್ ಇಂದ ಸ್ಟಾರ್ಟ್ ಮಾಡೋದು ಬೆಸ್ಟ್. 0 ಅಥವಾ ಯೂನಿಟ್ ಡಿಜಿಟ್ ಈವನ್ ಇದ್ರೆ 2ರಿಂದ ಮಾಡ್ಬೋದು. ಸೊ 0 ಇದೆ, ಆದ್ರಿಂದ 2ರಿಂದ ಟ್ರೈ ಮಾಡ್ಬೋದು. 2 15 30. ಈಗ ಯೂನಿಟ್ ಡಿಜಿಟ್ 5 ಇದೆ, ಆದ್ರಿಂದ 5ರಿಂದ ಮಾಡ್ಬೋದು ನಾನು. 5 3 15. ಇಲ್ಲ ಅಂದ್ರೆ 1 5 6 ಅಂತಿತ್ತು. 6 is divisible by 3 ಅಂತ 3ರಿಂದನೂ ಮಾಡ್ಬೋದು. ಈಗ ಮತ್ತೆ ಪ್ರೈಮ್ ನಂಬರ್ಸ್ ಬಂದ್ಬಿಡ್ತು. ಸೊ 2 into 5 into 3. ಸೊ ಈಗ ನೋಡಿ, ಇಲ್ಲಿ
Which are the common factors in all of them? Which are the common factors, you please see? Is there a number which is common in all the three? ಇವೆರಡರಲ್ಲಿ 5 and ಇವೆರಡರಲ್ಲಿ 7 ಇದೆ, ಇವೆರಡರಲ್ಲಿ 5 ಇದೆ, ಇವೆರಡರಲ್ಲಿ 3 ಇದೆ, ಇವೆರಡರಲ್ಲಿ 2 ಇದೆ, ಬಟ್ ಇಲ್ಲ. ಸೊ ದ ಓನ್ಲಿ ಕಾಮನ್ ಫ್ಯಾಕ್ಟರ್ ಇಸ್, ಓಕೆ, ಸೊ HCF ಗೆ ಏನ್ ಬೇಕು ನಮಗೆ? ಕಾಮನ್ ಫ್ಯಾಕ್ಟರ್ 1. ದೇರ್ ಫಾರ್ ಸಿನ್ಸ್ there are no common factors greater than 1, HCF of numerical coefficients 1 ಅದಕ್ಕೆ numerical coefficients equals 1. 1 into 5, 1 into 2, 1 into 2 ಎಲ್ಲ ಬರ್ತದೆ. 1 ಕಾಮನ್ ಫ್ಯಾಕ್ಟರ್. ಯಾಕೆ ಅಂತ ಹೇಳಿದ್ರೆ HCF is what? Multiple of lowest power of ಕಾಮನ್ ಫ್ಯಾಕ್ಟರ್ಸ್. ಇಲ್ಲಿ ಕಾಮನ್ ಫ್ಯಾಕ್ಟರ್ ಇರೋದೇ 1, ಅದರಿಂದ ನ್ಯೂಮರಿಕಲ್ ಕೋಎಫಿಷಿಯನ್ಸಿ ಮುಗಿದೋಯ್ತು. ಈಗ ಆಲ್ಜಿಬ್ರೈಕ್ ಟರ್ಮ್ಸ್ಗೆ ಈಗ HCF ಆಫ್ ಆಲ್ಜಿಬ್ರೈಕ್ ಟರ್ಮ್ಸ್ ಅಥವಾ HCF ಆಫ್ ಲೆಟರ್ಸ್ ಅಂತ ಹಾಕೋಣ. HCF ಆಫ್ ಲೆಟರ್ಸ್. ಇಲ್ಲಿ ನೋಡಿ, ಇಲ್ಲಿ ಕಾಮನ್ ಲೆಟರ್ಸ್ ಯಾವ್ಯಾವ್ದಿದೆ? ಇಲ್ಲೂ ACB ಇದೆ, ಇಲ್ಲೂ ACB ಇದೆ, ಇಲ್ಲೂ ACB ಇದೆ. ಕಾಮನ್ ಲೆಟರ್ಸ್ ಆರ್ ಎಲ್ಲ 3 ಟರ್ಮ್ಸ್ ಅಲ್ಲಿ ಇದೆ, A, C and B. ಈಗೇನ್ ಮಾಡ್ಬೇಕು ನಾನು? ದೇರ್ ಫಾರ್ HCF ಆಫ್ ಲೆಟರ್ಸ್ ಈಕ್ವಲ್ಸ್ ಏನಾಗಬೇಕು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಗೆ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಬರಬೇಕಲ್ಲ. ಸೊ ಈಗೇನ್ ಮಾಡ್ತೀನಿ ನೋಡಿ, ಎಗೆ ಲೋಯೆಸ್ಟ್ ಪವರ್ ಯಾವ್ದಿದೆ? ಇಲ್ಲಿ A² ಇದೆ, ಇಲ್ಲಿ A³ ಇದೆ, ಇಲ್ಲಿ A ಇದೆ. ಆದ್ರಿಂದ ಎದು HCF A ಅಂತಾನೆ ಆಯ್ತು. ನೆಕ್ಸ್ಟ್ B ಅಂತಾನೆ ಫಸ್ಟ್ ಬರ್ತಾರೆ, ಫಸ್ಟ್ C ಇದೆ, ಆಮೇಲೆ B ಇದೆ, ಹಾಗೆ ಬೇಕಾದ್ರೂ ಬರೀಬೋದು. ಇದಕ್ಕೆ C³ ಇದೆ, ಇಲ್ಲಿ ಬರೀ C ಇದೆ, ಇಲ್ಲಿ C² ಇದೆ. ಸೊ ಅಗೈನ್ ಇಟ್ ಈಸ್ C, ಲೋಯೆಸ್ಟ್ ಪವರ್. ನೆಕ್ಸ್ಟ್ ಬಿಗೆ ಬಂದಾಗ ಏನಿದೆ? ಇಲ್ಲಿ B ಇದೆ, ಇಲ್ಲಿ B² B³ ಇದೆ, ಆದ್ರಿಂದ ಏನಾಯ್ತು? B ಆಯ್ತು. ದೇರ್ ಫಾರ್ HCF ಏನ್ ಬಂತು? ದೇರ್ ಫಾರ್ HCF ಆಫ್ ಗಿವನ್ ಟರ್ಮ್ಸ್ ಈಕ್ವಲ್ಸ್ 1 into A into C into B. ಇದನ್ನು ಸುಮ್ಮನೆ ABC ಅಂತ ಬಂತು. ದಟ್ ಇಸ್ ದಿ HCF ಅಂತ ಬಂತು. ಈಗ ಅಗೈನ್ ವಿ ವಿಲ್ ಸಿಮಿಲರ್ಲಿ ಟ್ರೈ ಟು ಡೂ ನೌ LCM. ಈಗ LCM ಮಾಡೋಣ. ಸೊ LCM ಅಲ್ಲಿ ಫಸ್ಟ್ ಏನು? LCM ಆಫ್ ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್. ಅದಕ್ಕೆ ಏನ್ ಮಾಡ್ಬೇಕು ನಾವು? ಎಲ್ಲ ಒಟ್ಟಿಗೆ ಬರ್ಕೋಬೇಕು. ಯಾವ್ಯಾವ್ದಿದೆ ಅದು? ಲೆಟರ್ಸು 35, 42, 30. ಸೊ ಇಲ್ಲಿ ಬರ್ಕೊಳ್ಳೋಣ, 35, 42, 30 ಬರ್ಕೊಂಡು ಕಾಮನ್ ಫ್ಯಾಕ್ಟರ್ಸ್ ಮಾಡ್ಕೊಂಡು ಹೋಗೋದು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಎಲ್ಲ 35, 42, 30 ಕರೆಕ್ಟ್. ಓಕೆ, ಯಾವಾಗಲೂ ಈಗ 3 ನಂಬರ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಯಾವ್ದ್ರಲ್ಲಿ ಮೋಸ್ಟ್ ಕಾಮನ್ ಡಿವಿಸರ್ ಆಗುತ್ತೆ ಅಂತ. ಇದರಲ್ಲಿ 0 ಇದೆ, ಯೂನಿಟ್ ಡಿಜಿಟ್, ಸೊ 2 ಇಂದ ಡಿವಿಸಿಬಲ್. ಇಲ್ಲಿ 2 ಇದೆ, 2 ಇಂದ ಡಿವಿಸಿಬಲ್. ಆದ್ರಿಂದ 2 ನಂಬರ್ 2 ಇಂದ ಡಿವಿಸಿಬಲ್ ಇರೋದ್ರಿಂದ ಫಸ್ಟ್ ಅದು ತಗೊಳ್ಳೋಣ. ವಾಟ್ ಈಸ್ ನಾಟ್ ಡಿವಿಸಿಬಲ್, ಯು ರೈಟ್ ಇಟ್ ಲೈಕ್ ದಟ್. ವಾಟ್ ಈಸ್ ಡಿವಿಸಿಬಲ್, ಯು ಡಿವೈಡ್. 2 2 4, 2 1 2. 30 ಇಸ್ ಡಿವಿಸಿಬಲ್, 15 ಅಂತ ಹಾಕಿ. ಈಗ ನೋಡಿ, ಇಲ್ಲಿ 3 5 8, 3ರಿಂದ ಡಿವೈಡ್ ಆಗಲ್ಲ. ಎಲ್ಲಾದ್ರಲ್ಲೂ 8 ಡಿಜಿಟ್ ಇಂದ 2ರಂತೂ ಆಗಲ್ಲ. ಎಲ್ಲಾದ್ರೂ 3 ಆಗತ್ತಾ ಅಂತ ನೋಡಿದ್ರೆ 3 5 8 ಆಗಲ್ಲ. 2 1 3 ಡಿವಿಸಿಬಲ್, 1 5 6 ಡಿವಿಸಿಬಲ್. ಸೊ 3ರಿಂದ 2 ನಂಬರ್ ಡಿವಿಸಿಬಲ್ ಆಗ್ತಾ ಇದೆ. ದೇರ್ ಫೋರ್ ಏನ್ ಮಾಡ್ತೀನಿ, ಈಗ 3ರಿಂದ ಶುರು ಮಾಡಿ 35 ನಾಟ್ ಡಿವಿಸಿಬಲ್ ಹಂಗೆ ಬರ್ಕೋತೀನಿ. ಇವಾಗ ಮುಂದೆ ನೆಕ್ಸ್ಟ್ ಬೇಕಾಗ್ತಾನೆ ಅಂತ. ನೆಕ್ಸ್ಟ್ 21 ಇಸ್ ಡಿವಿಸಿಬಲ್, 3 7 21. ಇಲ್ಲಿ 3 5 15 ಅಂತ ಆಯ್ತು. ಸೊ ನೆಕ್ಸ್ಟ್ ಬಂದಾಗ ಏನಾಗಿದೆ, 2 ನಂಬರ್ ಅಲ್ಲಿ 5 ಅನ್ನೋ ಡಿಜಿಟ್ ಬಂದಿರೋದ್ರಿಂದ 5ರಿಂದ 2 ಆಗುತ್ತೆ. 5 7 35.
ಈ 7 ನಾಟ್ ಡಿವಿಸಿಬಲ್, ದೇರ್ ಫಾರ್ ಮರಿದಿರ ಹಂಗೆ ಬರ್ಕೋಬೇಕು. ನೆಕ್ಸ್ಟ್ 5 ಒಂದ್ಲಿ 5 ಅಂತ ಆಯ್ತು. ಈಗ ಲಾಸ್ಟ್ ಅಲ್ಲಿ ನೋಡಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಕಾಮನ್ ಫ್ಯಾಕ್ಟರ್ ಇದೆಲ್ಲ ಇಲ್ಲಿ. ಸೊ 2ರಲ್ಲಿ 7 ಇರೋದ್ರಿಂದ 7 1 1 ಇದು ಹಾಗೆ ಇರುತ್ತೆ. ಸೊ ಈಗ ನೋಡಿ ಇಲ್ಲಿ ದೇರ್ ಫಾರ್ LCM ನಾವು ಅಲ್ಲಿ ಬರೀ HCF 1 ಬಂದಿತ್ತು. LCM ನೋಡಿ ಈಗ ಮಲ್ಟಿಪಲ್ ಆಫ್ ಆಲ್ ದಿ ಫ್ಯಾಕ್ಟರ್ಸ್ 2 into 3 into 5 into 7 ಈಕ್ವಲ್ಸ್ ಎಷ್ಟು? 3 7 21 21 10 210 210 ಅಂತ ಬಂತು. ಸೊ LCM ಅಂದ್ರೆ ಏನು? ದಿಸ್ ನಂಬರ್ ಇಸ್ ಡಿವಿಸಿಬಲ್ ಬೈ ಆಲ್ ಆಫ್ ದೆಮ್. 35 ಅಂತಂತಂದ್ರೆ ನೋಡಿ 5 7 35. ಸೊ 210 ಇಸ್ ಡಿವಿಸಿಬಲ್ ಬೈ, ಇದರಲ್ಲೇ ಫ್ಯಾಕ್ಟರ್ಸ್ 5 7 ಇದೆ, ಇಟ್ ಈಸ್ ಡಿವಿಸಿಬಲ್. 42 ಅಂತಂತಂದ್ರೆ ನೋಡಿ 2 3 6 6 7 42 42 ಫ್ಯಾಕ್ಟರ್ಸ್ ಇದೆ, 210 ಡಿವೈಡ್ ಮಾಡುತ್ತೆ. 30 ಅಂತಂದ್ರೆ ಏನು ಹೇಳಿ? 2 5 10 13 30. ಸೊ ಅದನ್ನು ಡಿವೈಡ್ ಮಾಡುತ್ತೆ. ಸೊ ದೇರ್ ಆರ್ ಆಲ್ ದಿ ಫ್ಯಾಕ್ಟರ್ಸ್ ಆಫ್ ದೀಸ್ ಇನ್ ದಿಸ್ ಮಲ್ಟಿಪಲ್. ಸೊ ದಿಸ್ ಇಸ್ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ನೆಕ್ಸ್ಟ್ ಈಗೇನು? LCM ಆಫ್ letters. So LCM of letters ಏನಂತ ಬರ್ತಿದೆ? is equal to multiple of highest powers. Multiple of highest powers of common and other factors. Common and other letters ಅನ್ನೋಣ, ಫ್ಯಾಕ್ಟರ್ಸ್ ಬದಲು ಅದರ್ ಲೆಟರ್ಸ್. ಇನ್ಮೇಲೆ ಆಲ್ಜಿಬ್ರೈಕ್ ಟರ್ಮು ನ್ಯೂಮರಿಕಲ್ ಕೋಎಫಿಷಿಯಂಟ್ ಎಲ್ಲ ಇರೋದ್ರಿಂದ ಲೆಟರ್ಸ್ ಅಂತ ಉಪಯೋಗಿಸಿದ್ರೆ ಅದು ಆಲ್ಜಿಬ್ರೈಕ್ ಟರ್ಮ್ಸ್ ಅಂತ ಮೈಂಡಲ್ಲಿ ಇಟ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಇವಾಗ ಒಂದು ಕಡೆಯಿಂದ ಅಬ್ಸರ್ವ್ ಮಾಡ್ಕೊಂಡು ಬರೋಣ. ಸೊ ಫಸ್ಟ್ ಏದು ಹೈಯೆಸ್ಟ್ ಪವರ್ ಯಾವುದು ಅಂತ ನೋಡೋಣ. ಏದು ಹೈಯೆಸ್ಟ್ ಪವರ್ ಇದೆ? ಇಲ್ಲಿ A ಸ್ಕ್ವೇರ್ಡ್ ಇದೆ, ಇಲ್ಲಿ A ಕ್ಯೂಬ್ ಇದೆ, ಇಲ್ಲಿ A ಇದೆ. ಸೊ A ಕ್ಯೂಬ್ ಇಸ್ ದಿ ಹೈಯೆಸ್ಟ್ ಪವರ್ ಆಫ್ ಲೆಟರ್ A. ಹಾಗೇನೆ ಸಿಗೆ ಏನಿದೆ ಲೆಟರು? ಇಲ್ಲಿ C ಕ್ಯೂಬ್ ಇದೆ, ಇಲ್ಲಿ C ಇದೆ, ಇಲ್ಲಿ C ಸ್ಕ್ವೇರ್ಡ್ ಇದೆ. ಅದರಿಂದ ಏನ್ ಬಂತು? C ಕ್ಯೂಬ್ ಅಂತ ಬಂತು. ಓಕೆ, ಹಾಗೇನೆ ಅದು ಹೈಯೆಸ್ಟ್ ಪವರ್ ಅದೇನೆ. ಬಿಗೂ ಅಷ್ಟೇ, ಇಲ್ಲೊಂದು B ಇದೆ, ಇಲ್ಲಿ B ಸ್ಕ್ವೇರ್ಡ್ ಇದೆ, ಇಲ್ಲಿ B ಕ್ಯೂಬ್ ಇದೆ. ದೇರ್ ಫಾರ್ ಇದೇನಾಯ್ತು? B ಕ್ಯೂಬ್ ಆಯ್ತು. ದೇರ್ ಫಾರ್ ಇದನ್ನ A ಕ್ಯೂಬ್ B ಕ್ಯೂಬ್ C ಕ್ಯೂಬ್ ಅಂತ ಬರೀಬಹುದು. A ಕ್ಯೂಬ್ B ಕ್ಯೂಬ್ C ಕ್ಯೂಬ್. ದೇರ್ ಫಾರ್ LCM of the given algebraic terms equals numerical LCM, letters LCM, A cube, B cube, C cube. So I've just shown 2 simple examples, simple assignments ಕೊಡ್ತೀನಿ, ಅದನ್ನ ಟ್ರೈ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಐ ವಿಲ್ ಶೋ ಯು ಲಾರ್ಜರ್ ನ್ಯೂಮರಲ್ಸ್ನ ಹೆಂಗೆ ಹ್ಯಾಂಡಲ್ ಮಾಡೋದು HCFಗೆ. ವಾಟ್ ಈಸ್ ದೇರ್ ಎ ಕ್ವಿಕ್ಕರ್ ಪ್ರೊಸೀಜರ್ ಫಾರ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್? ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ಗೆ ದಿಸ್ ಈಸ್ ದಿ ಕ್ವಿಕ್ಕೆಸ್ಟ್ ಪ್ರೊಸೀಜರ್. ಈಗ ಇಲ್ಲಿ ಏನು ತೋರಿಸಿದ್ದೀನೋ ಅದೇನೇನೆ. ಓಕೆ, ಕೆಲವು ಸತಿ ಏನಾಗುತ್ತೆ ಅಂತಂದ್ರೆ ದೊಡ್ಡ ನಂಬರ್ ಬಂದ್ಬಿಟ್ಟಾಗ ಆ ದೊಡ್ಡ ನಂಬರ್ಗೆ ಕ್ವಿಕ್ ಮೆಥಡ್ ಅಲ್ಲಿ HCF ಕಂಡಿಡಿದು ಬಿಗ್ಗೆಸ್ಟ್ ಫ್ಯಾಕ್ಟರ್ಸ್ ಕಂಡಿಡಿದು ಆಮೇಲೆ LCM ಕಂಡಿಡಿಯೋ ಥರದ್ದು ಇರುತ್ತೆ. ಅಂದ್ರೆ ಟು ಫೈಂಡ್ LCM ಯು ನೀಡ್ ಟು ಫೈಂಡ್ HCF ಅಂಡ್ ದೇರ್ ಫಾರ್ LCM ಕಂಡಿಡಿಯೋದು, ಈ ಥರದ ಲೆಕ್ಕನೂ ಬರುತ್ತೆ. ಓಕೆ, ಸೊ ಆ ಥರದ್ದೆಲ್ಲ ಲೆಕ್ಕ ನ್ಯೂಮರಿಕಲ್ ಎಕ್ಸಾಂಪಲ್ಸ್ ಆಸ್ ವೆಲ್ ಆಸ್ ಆಲ್ಜಿಬ್ರೈಕ್ ಟರ್ಮ್ಸು ಅಂಡ್ ಆಲ್ಸೋ ಐ ವಿಲ್ ಟೇಕ್ ಯು ಟು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್. ಯಾಕೆ ಅಂದರೆ 9ನೇ ಕ್ಲಾಸ್ನವ್ರಿಗೆ ನನ್ನ ಮೈಂಡಲ್ಲಿರೋದು ಯು ಶುಡ್ ಬಿ ಏಬಲ್ ಟು ಹ್ಯಾಂಡಲ್ ಫ್ರಾಕ್ಷನ್ಸ್ ಇನ್ಕ್ಲೂಡಿಂಗ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್. ಪಾಲಿನಾಮಿಯಲ್ಸ್ ಎಲ್ಲ ನ್ಯೂಮರೇಟರ್ ಡಿನಾಮಿನೇಟರ್ನೆಲ್ಲ ಇದ್ರೆ ಪಾಲಿನಾಮಿಯಲ್ಸ್ನೆಲ್ಲ ಕರೆಕ್ಟಾಗಿ ಫ್ಯಾಕ್ಟರೈಸ್ ಮಾಡಿ ಕಾಮನ್ ಫ್ಯಾಕ್ಟರ್ಸ್ ಕಂಡಿಡಿದು LCM HCM ಆಫ್ ದೋಸ್ ಫ್ಯಾಕ್ಟರ್ಸ್ ಎಲ್ಲ ಕಂಡಿಡಿದು ಫ್ರಾಕ್ಷನ್ನ ಸಿಂಪ್ಲಿಫೈ ಮಾಡೋದಕ್ಕೆ ಬರಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಸೆಟ್. ಸೊ ನಿಮಗೆ ಐ ವಿಲ್ ಫೋಕಸ್ ಮೋರ್ ಆನ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಟರ್ಮ್ಸ್ ಫಾರ್ HCF ಅಂಡ್ LCM. ನ್ಯೂಮರಿಕಲ್ ಬಂದಿದ್ದನ್ನ ಅಲ್ಲೇನೆ ಮಾಡಿ 1-2 ಎಕ್ಸಾಂಪಲ್ ನ್ಯೂಮರಿಕಲ್ದು ದೊಡ್ಡದನ್ನು ತೋರಿಸ್ತೀನಿ. ಇದನ್ನ HCF LCM ಕಂಡುಹಿಡಿಯೋದು, ಆಮೇಲೆ ಎಕ್ಸರ್ಸೈಸ್ನ ನೀವು ಟ್ರೈ ಮಾಡಿ, ಎಕ್ಸರ್ಸೈಸ್ ಕೊಟ್ಟಿರೋದ್ರೊಳಗೆ. ಓಕೆ, ಫೈನ್. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದು ಮಾಡಿ ಸಿಂಪಲ್ 1-2 ಅಸೈನ್ಮೆಂಟ್ ಕಳಿಸ್ತೀನಿ. ಆ್ಯಂಡ್ ಆಲ್ಸೋ ಇನ್ನೊಂದು ಮಾಡ್ತೀನಿ ನಾನು,
ಈ ವೀಕ್ ಒಳಗಡೆಗೆ ಒಂದ್ ದಿವಸ ಈ ನಿಮಗೆ ಡಿವಿಸಿಬಿಲಿಟಿ ರೂಲ್ಸ್ ಹೇಳಿದ್ನಲ್ಲ, ಆ ಡಿವಿಸಿಬಿಲಿಟಿ ರೂಲ್ಸ್ ಉಪಯೋಗಿಸ್ಕೊಂಡು ಆಕ್ಚುಯಲ್ ಡಿವಿಷನ್ ಮಾಡ್ದೀರಾ ಕೆಲವು ಇಂಪಾರ್ಟೆಂಟ್ ಲೆಕ್ಕ, ಯಾವುದೋ ಒಂದು ನಂಬರ್ ಅಲ್ಲಿ ವಾಟ್ ವಿಲ್ ಬಿ ದಿ ರಿಮೈಂಡರ್ ವೆನ್ ಡಿವೈಡೆಡ್ ಬೈ 9, ಫೈಂಡ್ ವಿಥೌಟ್ ಆಕ್ಚುಯಲ್ ಡಿವಿಷನ್ ಅಂದ್ರೆ ಹೆಂಗ್ ಮಾಡೋದು, ಈ ಥರದ್ದೆಲ್ಲ ಒಂದು 2-3 ಡೆಮಾನ್ಸ್ಟ್ರೇಷನ್ ಮಾಡಿ ವಿಡಿಯೋ ಕಳಿಸ್ತೀನಿ. ಅದಕ್ಕೆ ಅಸೈನ್ಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ ಆ ಲೆಕ್ಕನ. ಸೊ ಈಗ ಮುಂಚೆ ಒಂದು ಅಸೈನ್ಮೆಂಟ್ಗೆ ಹೆಂಗೆ ನಿಮಗೆ ಕ್ವಿಕ್ ಪ್ರೊಸೀಜರ್ ಟು ಫೈಂಡ್ ಮಿಸ್ಸಿಂಗ್ ನಂಬರ್ ಕಳಿಸಿದ್ನೋ ಹಂಗೆ ದಿ ಡಿವಿಸಿಬಿಲಿಟಿ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಬೇಕಾಗೋದು ಒಂದು ಸಿಂಪಲ್ ಡೆಮಾನ್ಸ್ಟ್ರೇಷನ್ ವಿಡಿಯೋ ಕಳಿಸ್ತೀನಿ. ಅದನ್ನ ನೋಡಿಕೊಂಡು ಯು ಪ್ಲೀಸ್ ಟ್ರೈ ಟು ಡೂ ಇಟ್. ಓಕೆ, ಥ್ಯಾಂಕ್ ಯು. ಆಯ್ತಮ್ಮ ಕ್ಲಾಸ್. ಹಲೋ, Yes, sir. ಅದೇ ಕ್ಲಾಸ್ ಆಯ್ತಮ್ಮ. Hello. ಓಕೆ, Hello. ಹಾ ಹಲೋ, ಕ್ಲಾಸ್ ಆಯ್ತು. Yes, sir. Yes, sir. Yes, sir. Thank you, sir. ಓಕೆ ಓಕೆ, ಥ್ಯಾಂಕ್ ಯು.